ನಾವು ಯಾರಿಗಾದ್ರೂ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಆ ಒಂದು ಮೆಸೇಜ್ನ ನಾವು ಯಾರಿಗೆ ಮಾಡಿರ್ತೀವೋ ಅವ್ರು ಓಪನ್ ಮಾಡಿದ್ರೆ ಬ್ಲೂ ಟಿಕ್ ಬಂದುಬಿಡುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಅವರ ಒಂದು ಮೆಸೇಜ್ನ ನೋಡಿದ್ದಾರೆ ಅಂತಂದ್ಬಿಟ್ಟು. ಇವಾಗ ಅದನ್ನು ನೀವು ಆಫ್ ಮಾಡ್ಕೋಬೋದು. ಇವಾಗ ನಿಮಗೆ ಯಾರೋ ಮೆಸೇಜ್ ಮಾಡಿದ್ರು ಅಂದ್ಕೊಳ್ಳಿ, ಆ ಮೆಸೇಜ್ ನೀವು ನೋಡಿದ್ರಿ, ಬಟ್ ಅವ್ರಿಗೆ ಅಲ್ಲಿ ಬ್ಲೂ ಟಿಕ್ ತೋರಿಸಲ್ಲ. ಓಕೆ, ಈ ಒಂದು ಟ್ರಿಕ್ ನೀವು ಆನ್ ಮಾಡ್ಕೋಬೋದು ಇವಾಗ ವಾಟ್ಸಪ್ಪಲ್ಲಿ. ಆ ಒಂದು ಟ್ರಿಕ್ ಆನ್ ಮಾಡ್ಕೊಳ್ಳೋದಾಗೆ ಎಲ್ಲನೂ ಕೂಡ ಹೇಳ್ತೀನಿ ನಾನು ನಿಮಗೆ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ಇವಾಗ ನಾನು ಇಲ್ಲಿ ಮೆಸೇಜ್ ಮಾಡ್ತೀನಿ, ಓಕೆ ಹಾಯ್ ಅಂತ. ಇದು ನನ್ನದೇ ಇನ್ನೊಂದು ವಾಟ್ಸಪ್ಪು, ಸೊ ಅದಕ್ಕೆ ಮಾಡ್ಕೊತೀನಿ. ನೋಡೋಣ, ಇವಾಗ ಮೆಸೇಜ್ ಬಂದಿದೆ, ಇದನ್ನು ಓಪನ್ ಮಾಡ್ತೀನಿ. ಮೆಸೇಜ್ ಓಪನ್ ಮಾಡಿದ್ರೆ ನೀವು ನೋಡ್ಬೋದು, ನಾನು ಮೆಸೇಜ್ ನೋಡಿದೆ ಇವಾಗ. ಈಗ ಇಲ್ಲಿ ನಮಗೇನು ಬರುತ್ತೆ, ಬ್ಲೂ ಟಿಕ್ ಬಂದುಬಿಡುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ. ಇವಾಗ ಇದನ್ನು ಬರ್ದಿರೋಂಗೆ ಮಾಡೋಣ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಸೊ ಬನ್ನಿ, ಅದಕ್ಕೆ ನೀವೇನಿಲ್ಲ, ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ, ಬ್ಯಾಕಿಗೆ ಬನ್ನಿ. ಓಪನ್ ಮಾಡಿಕೊಂಡು ಸೊ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೆಕ್ಸ್ಟು ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಆಮೇಲೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ರೀಡ್ ರೆಸಿಪ್ಟ್ಸ್ ಅಂತ. ಇದು ಆನಲ್ಲಿರುತ್ತೆ. ಸೊ ನೀವೇನು ಮಾಡಬೇಕು, ಇದನ್ನು ಆಫ್ ಮಾಡ್ಕೋಬೇಕು. ಇವಾಗ ನೋಡಿ ಜಾದು, ನೋಡಿ ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡು ಇವಾಗ ನಾನು ಇನ್ನೊಂದು ಫೋನಿಂದ ಇದಕ್ಕೆ ಮೆಸೇಜ್ ಮಾಡ್ತೀನಿ, ಹಾಯ್ ಅಂತ ಕಳಿಸಿದ್ದೀನಿ. ಇವಾಗ ಆ ಒಂದು ಮೆಸೇಜ್ನ ನಾನು ಇಲ್ಲಿ ನೋಡ್ತೀನಿ, ಆಯಿತಾ. ಸೊ ಇಲ್ಲಿ ನಾನು ನೋಡಿದ್ದೀನಿ ಮೆಸೇಜ್ನ, ನೀವು ನೋಡ್ಬೋದು. ಬಟ್ ಇವಾಗ ಇಲ್ಲಿ ನೀವು ನೋಡ್ಬೋದು, ನಾನು ನೋಡಿದರೂ ಕೂಡ ಇಲ್ಲಿ ಬ್ಲೂ ಟಿಕ್ ಬಂದಿಲ್ಲ. ಓಕೆ, ಸೊ ಈ ಥರ ಇವಾಗ ನೀವು ವಾಟ್ಸಪ್ ಮೆಸೇಜಸ್ಗಳನ್ನ ನೀವು ಈ ಥರ ನೀವು ನೋಡಿದರೂ ಕೂಡ ನೋಡದೇ ಇರೋ ಹಂಗೆ ನೀವು ಮಾಡ್ಬೋದು ಗೈಸ್.